ಶರಣ್ರಿ ಸ್ನೇಹಿತರೆ, ನೋಡಿ ನಾನು ಬೆಳಗ್ಗೆ ಹಾಕಿರೋಂಥ ರಂಗೋಲಿ ತುಂಬ ದಿನ ಆಯಿತು ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿದಿರೆ. ಇವತ್ತು ಸಂಕಷ್ಟಹರ ಚತುರ್ಥಿ ಅಂದರೆ ಜೂನ್ 4ನೇ ತಾರೀಕು 2026ನೇ ಇಸ್ವಿ. ಇದು ಅಧಿಕ ಜ್ಯೇಷ್ಠ ಮಾಸ. ಹಾಗಾಗಿ ಇವತ್ತು ನಮ್ಮ ಮನೇಲಿ ನಾನು ಸಂಕಷ್ಟಹರ ಚತುರ್ಥಿ ಪೂಜೆ ಹಾಗೆ ಜೊತೆಗೆ ಲಲಿತ ಸಹಸ್ರನಾಮ ಪಾರಾಯಣನೂ ಕೂಡ ಏರ್ಪಾಡು ಮಾಡಿದ್ದೀನಿ. ಯಾವಾಗಲೂ ಲಲಿತ ಸಹಸ್ರನಾಮ ನಾನು ಒಬ್ಬಳೇ ಹೇಳ್ತಾ ಇದ್ದೆ ಮನೇಲಿ. ಇದು ನಾನು ಡಿಗ್ರಿ ಓದುವಾಗೇನೆ ನಾನು ಇದರದ್ದು ಗುರುಗಳ ಮೂಲಕ ನಾನು ಇದನ್ನು ಕಲ್ತಿದ್ದೆ. ನಾನು ಒಬ್ಬಳೇ ಹೇಳ್ಕೊತಾ ಇದ್ದೆ. ಯಾವತ್ತೂ ನಮ್ಮ ಮನೇಲಿ ನಾನು ಪಾರಾಯಣನ ಮಾಡಿಸಿರಲಿಲ್ಲ. ಅಂದರೆ ಜೊತೆಗೆ ನನ್ನ ಗೆಳತಿಯರನ್ನಾಗಲಿ ಮುತ್ತೈದೆಯರನ್ನಾಗಲಿ ಕರೆದು ಹೇಳಿಸ್ತಲ್ಲ, ಆ ರೀತಿ ಪಾರಾಯಣ ಆಗಿರಲಿಲ್ಲ. ಇದು ಮೊದಲನೇ ಸಲ, ಮದುವೆ ಆಗಿದ ಮೇಲೆ ಮೊದಲನೇ ಸಲ, ಜೊತೆಗೆ ಹೊಸ ಮನೆಯಲ್ಲಿ ಮೊದಲನೇ ಸಲ ಅನ್ನೋ ಖುಷಿ ತುಂಬ ಇದೆ. ಸೊ ಇದು ಅಧಿಕ ಜ್ಯೇಷ್ಠ ಮಾಸ ಆಗಿರೋದ್ರಿಂದ ತುಂಬ ಒಳ್ಳೆಯದು. ಆಮೇಲೆ ಗುರುವಾರದ ದಿನ ಇದೆ ಅಂತ ಹೇಳಿ ನಮ್ಮ ಮನೇಲಿ ಲಲಿತ ಸಹಸ್ರನಾಮ ಪೂಜೆ ಪಾರಾಯಣನ ಏರ್ಪಾಡು ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ನಾನು ಪೂಜೆ ಹೇಗೆ ಮಾಡಿದೆ, ಅದು ಸಿದ್ಧತೆ ಹೇಗಿತ್ತು, ಜೊತೆ ಪಾರಾಯಣ ಹೇಗಾಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ, ವಿಶ್ವಾಸ ಹಾಗೂ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಮನೆ ಎಲ್ಲ ಶುಚಿ ಆಗಿದ್ಮೇಲೆ ನಾನು ಈ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಹಾಗೆ ಈ ಗಾಜಿನ ಬಳೆಗಳನ್ನ ನನ್ನ ಸೋದರತ್ತೆಯವರು ಹೊರನಾಡು, ಶೃಂಗೇರಿ ಎಲ್ಲ ಟ್ರಿಪ್ ಹೋಗಿದ್ರು ಅಂತ ಅಲ್ಲಿಂದ ನಂಗೆ ತಂದು ಕೊಟ್ಟಿದ್ರು. ಸೊ ಇದು ಬೆಸ್ಟ್ ಟೈಮ್. ಆಮೇಲೆ ಎಲ್ಲೋನೇ ಉಟ್ಕೋಬೇಕು ಗುರುವಾರದ ದಿನ ಅಂದ್ಕೊಂಡು ಮಾತಾಡಿಕೊಂಡು ಅಕ್ಕನೂ ನಾನು ಎಲ್ಲೋ ಶೇಡ್ ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತೆ ಅಂತ ರೆಡಿ ಮಾಡಿಕೊಂಡೆ. ಸೊ ಇದಾಗಿ ಮೇಲಿಂದ ನಾನು ವಿಧಿವಕ್ತವಾಗಿ ನಮ್ಮ ದೇವರ ಪೂಜೆ ಮಾಡಿದೆ. ಸೊ ನಾವು ದಿನ ವಿಗ್ರಹಗಳನ್ನ ತೊಳಿತೀವಿ. ಸೊ ತೊಳೆದು ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕ ಮಗ ಕೂಡ ನನ್ನ ಜೊತೆನೇ ಇದ್ದಾನೆ. ನಾವು ಪ್ರತಿದಿನವೂ ವಿಗ್ರಹನ ತೊಳೆದ್ಬಿಟ್ಟು ಷೋಡೋಪಚಾರದಿಂದನೇ ಪೂಜೆ ಮಾಡೋದು. ಅಭಿಷೇಕ ಎಲ್ಲ ನಾವು ದೇವರಿಗೆ ದಿನ ಅಭಿಷೇಕ ಅಥವಾ ವಿಶೇಷ ಅನ್ನುವಾಗೇನು ಮಾಡೋದಿಲ್ಲ. ನಾವು ಶಿವರಾತ್ರಿ ದಿನ ನಮ್ಮ ಮನೆಯಲ್ಲಿರುವಂಥ ಎಲ್ಲ ವಿಗ್ರಹಗಳಿಗೂ ನಾವು ಅಭಿಷೇಕ ಮಾಡ್ತೀವಿ. ಅದು ಬಿಟ್ಟರೆ ನಾವು ಗಣೇಶನ ಹಬ್ಬಕ್ಕಾಗಲಿ ಅಥವಾ ನಮ್ಮ ಮನೆ ದೇವ್ರ ತೇರಿಗಾಗಲಿ ಗುರುಗಳನ್ನ ಮನೆ ಕರೆಸಿದಾಗ ಮಾತ್ರ ಅಭಿಷೇಕ ಮಾಡ್ತೀವಿ. ಅದು ಬಿಟ್ಟರೆ ನಾವು ಆವಾಗ ಅಭಿಷೇಕ ಎಲ್ಲ ಮಾಡೋದಿಲ್ಲ. ಸೊ ಫಸ್ಟು ಗಂಗೆ ಯಮುನೆ ಶೈವ ಗೋದಾವರಿ ಅಂತ ನಾವು ಸ್ನಾನ ಮಾಡಿಸ್ತೀವಿ. ಸ್ನಾನ ಮಾಡಿಸಾಗಿ ಮೇಲಿಂದ ದೀಪ ಹಚ್ಕೊಂಡೇ ಪೂಜೆ ಶುರು ಮಾಡ್ತೀವಿ. ಹೇಳ್ತಾರಲ್ಲ, ಎಲ್ಲದಕ್ಕೂ ಮೊದಲು ದೀಪ ಹಚ್ಕೋಬೇಕು. ಫಸ್ಟು ನೋಡಿ ಅಲ್ಲಿ ಗಂಗೆ ಪೂಜೆ ಏನೇ ಮಾಡಿದ್ರು ಓಂ ಪ್ರಥಮವಾಗಿ ನಾವು ಗಂಗೆಯನ್ನು ಆರಾಧಿಸ್ತೀವಿ. ಸೊ ಹಾಗಾಗಿ ಗಂಗೆ ಪೂಜೆನ ಮಾಡ್ಕೊತಾ ಇದ್ದೀನಿ ಪಂಚಪಾತ್ರೆಗೆ. ಆ ಗಂಗೆಗೆ ನಾವು ಬಿಳಿ ಹೂವೇ ಶ್ರೇಷ್ಠ. ನಾನು ಎಷ್ಟೇ ಥರದ ಹೂವಿದ್ರೂ ನಾನು ಬಿಳಿ ಹೂವನ್ನೇ ದೇವಿಗೆ ಏರಿಸೋದು. ಸೊ ಬಿಳಿ ಹೂವು ಏರ್ಸಾಗಿ ಮೇಲಿಂದ ಈಗ ಗಂಗೆ ಪೂಜೆ ಆಯಿತು. ನಂತರ ಅದರಲ್ಲಿ ದೀಪದ ಪೂಜೆ. ಹೀಗೆ ಅದಾದ ನಂತರ ವಿಘ್ನೇಶ್ವರನ ಪೂಜೆ ಮಾಡ್ತೀನಿ. ವಿಘ್ನೇಶ್ವರನ ಪೂಜೆ ಆಗಿದ್ಮೇಲೆ ನಮ್ಮ ಕುಲದೇವರು, ಮಿಕ್ಕಿದ ಆರಾಧ್ಯ ದೇವರು ಥರ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಸೊ ಸಂಕಷ್ಟಹರ ಚತುರ್ಥಿ ಇದ್ದಿದ್ದರಿಂದ ನಾನು ಯಾವುದೇ ರೀತಿಯಾದಂಥ ಕಟ್ಟುನಿಟ್ಟಿನ ಉಪವಾಸ, ಚಂದ್ರೋದಯ ಆ ಥರ ಅಲ್ಲ, ಮಾಮೂಲಿ ಗರ್ಕೆ ಏರಿಸಿ ಪೂಜೆ ಮಾಡಿದ್ದು. ನಾನು ಮಂಗಳವಾರ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದರೆ ಮಾತ್ರ ಆಚರಣೆ ಮಾಡ್ತೀನಿ. ಮಗು ಇರೋದ್ರಿಂದ ನಾನು ಮಾಡಿಬಿಟ್ಟು ಆಮೇಲೆ ಸರಿಯಾಗಿ ಅದಕ್ಕೆ ಆಚರಣೆ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ಒಂಥರ ಕುರುಕುರು ಆಗುತ್ತೆ. ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಕೈಲಾಗೋಷ್ಟು ಶಕ್ತಿ ಇರೋಷ್ಟು ನಾನು ಮಾಡ್ತೀನಿ. ಸೊ ಈ ರೀತಿ ದೀಪದ ಪೂಜೆ ಎಲ್ಲ ಆಗಿದ್ಮೇಲೆ ನಾವು ಮಿಕ್ಕಿದಂಥ ದೇವ್ರುಗಳಿಗೆ ಪೂಜೆ ಮಾಡ್ತೀವಿ. ಹೇಳ್ತಾರಲ್ವ, ಮನಸ್ಸು ತೃಪ್ತಿ ಆಗೋವರೆಗೂ ನಾವು ಈ ರೀತಿ ಮನೇಲಿ ಹೆಣ್ಮಕ್ಳು ಪೂಜೆ ಮಾಡಿದ್ರೆ ನಮ್ಗೆ ಅವತ್ತಿನ ದಿನವೇ ಬೇರೆ ಥರ ಫೀಲ್ ಆಗುತ್ತೆ. ತುಂಬ ಖುಷಿ ಆಯಿತು. ಸೊ ಇದೆಲ್ಲ ಆಗಿದ್ಮೇಲೆ ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ದಾನೆ ನೋಡಿ. ಸೊ ಹೇಳ್ತಾರಲ್ಲ, ಬೆಳೆಯೋ ಸಿರೆ ಮೊಳಕೆಯಲ್ಲಿ ಮನೇಲಿ ತಂದೆ ತಾಯಿಗಳನ್ನ ನೋಡಿಕೊಂಡು ಮಕ್ಕಳು ಹಿರಿಯರನ್ನ ನೋಡ್ಕೊಂಡು ಬೆಳೀತಾರೆ ಅಂತ. ಸೊ ನಾವು ಯಾವ ರೀತಿ ಇರ್ತೀವೋ ಮಕ್ಕಳು ಕೂಡ ಅದೇ ರೀತಿ ಬೆಳೀತಾರೆ. ಸೊ ಹಾಗಾಗಿ ನಾನು ಹೇಳೋದು, ನಿಮ್ಮಲ್ಲಿ ಎಷ್ಟೊಂದು ಜನ ಪೋಷಕರಿದ್ದೀರಾ, ನೀವು ಕೂಡ ಮನೇಲಿ ಸಭ್ಯವಾಗಿ ಮಕ್ಕಳಿಗೆ ಸಂಸ್ಕಾರ ಅನ್ನೋದನ್ನ ಹೇಳ್ಕೊಡಿ. ವಿದ್ಯೆಗಿನ ವಿನಯ ಮುಖ್ಯ. ವಿನಯ ಸಂಸ್ಕಾರ ಕಲಿತಂಥ ಮಕ್ಕಳು ಎಲ್ಲಿ ಬೇಕಾದರೂ ಜೀವನದಲ್ಲಿ ಗೆಲ್ತಾರೆ. ಗೆಲುವು ಸ್ವಲ್ಪ ನಿಧಾನ ಆಗ್ಬೋದು, ಅದು ಗೆಲುವಂತೂ ನಿಶ್ಚಿತ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಇದೆಲ್ಲ ಪೂಜೆ ಎಲ್ಲ ಆಗಿ ಮೇಲಿಂದ ನನ್ನ ಬಹುದಿನದ ಕನಸು
ಲಲಿತಾ ಸಹಸ್ರನಾಮ ಪಾರಾಯಣ ಅದು ಕೂಡ ಎಲ್ಲ ಸಿದ್ಧತೆ ಆಗ್ತಾಯಿದೆ. ಸೊ ಹೀಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದು ಕೂಡ ನಮ್ಮ ಹತ್ರ ಇರುವಂಥ ಗಂಗೆ, ನಿಮಗೆ ಗೊತ್ತು ಕಾಶಿಗೆ ಹೋದವ್ರು ಆ ರೀತಿ ತಂದು ಕೊಡ್ತಾರೆ ಅಂತ. ಈ 2 ವರ್ಷದ ಹಿಂದೆ ನನ್ನ ತಂದೆ ತಾಯಿ ಕಾಶಿ ಯಾತ್ರೆಗೆ ಹೋಗಿದ್ದರು. ಅಲ್ಲಿಂದ ನನಗೆ ಆ ಗಂಗೆದು ಗಿಂಡಿ ಅಂತಾರಲ್ಲ ಅದನ್ನು ತಂದು ಕೊಟ್ಟಿದ್ದಾರೆ. ಹೆಚ್ಚಿನ ದೇವ್ರನ್ನ ಇಟ್ಕೊಂಡಿಲ್ಲ. ನನ್ನ ಕುಲದೇವರು ಮೂಲನಂದೀಶ್ವರ ಬಸವನ ಬಾಗೇವಾಡಿ ಅಲ್ಲಿರೋದು. ಹಾಗೆ ನನ್ನ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ಮೈಸೂರಿಂದು. ಈ ಕಡೆ ಲಕ್ಷ್ಮೀ ಕಳಶ ಇಟ್ಟಿದ್ದೀನಿ. ಈ ಕಡೆ ಸಾಯಿಬಾಬಾ, ನಾನು ಸ್ಕೂಲಲ್ಲಿ ವರ್ಕ್ ಮಾಡುವಾಗ ನನ್ನ ಟೀಚರ್ ಒಬ್ಬರು ಗಿಫ್ಟಾಗಿ ಕೊಟ್ಟಿದ್ರು, ಅವರು ಶಿರ್ಡಿಗೆ ಹೋಗ್ಬಂದಿದ್ರು ಅಂತ. ಹಾಗೆ ಇಲ್ಲಿ ನೀವು ನೋಡ್ತಾ ಇರುವಂಥ ಕಾಮಧೇನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ದಿನಾನೇ ಮೊದಲನೇ ಗಿಫ್ಟಾಗಿ ನಮ್ಮ ಯಜಮಾನ್ರ ಫ್ರೆಂಡ್ ಕೊಟ್ಟರು. ನನಗಂತೂ ಅದು ಒಂಥರ ಲಕ್ಕಿ ಚಾಮ್ ಇದ್ದಂಗೆ. ನಮ್ಮ ಮನೇಲೆಲ್ಲ ಸುಭೀಕ್ಷವಾಗಿರಲಿ ಅಂತ ಕೊಟ್ಟೋದರು, ಹಾಗೆ ಆಗಿದೆ ನೋಡಿ. ಇದೆಲ್ಲ ಮಾಡಿ ಪೂಜೆ ಮುಗಿಸಿದ್ದೀನಿ. ಈ ರೀತಿ ಪೂಜೆ ಎಲ್ಲ ಆಗಿದ್ಮೇಲೆ ಈ ರೀತಿ ನಾನು ರೆಡಿ ಮಾಡಿದ್ದೀನಿ. ನಂದು ಬಿಳಿ ಮಾರ್ಬಲ್ ಕಲ್ಲಾಗಿರೋದ್ರಿಂದ ರಂಗೋಲಿ ಹಾಕಿದ್ರೆ ಕಾಣಿಸಲ್ಲ ಅಂತ ಮುಂದೆ ಒಂದು ಗ್ರಾನೈಟ್ ಪೀಸ್ನ ಇಟ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕ್ತೀನಿ. ಇಲ್ಲಿ ನೀವು ನೋಡ್ಬೋದು, ಈ ಕಡೆ ಬಲಗಡೆ ಕೆಳಗಡೆ ಇರುವಂಥದ್ದು ಆಕಳು ಪಾದ ಹೇಳ್ದಾಗೆ ಕಾಮಧೇನುವಿಂದು. ನಂತರ ಅಲ್ಲಿ ಮಂಜುನಾಥ ಸ್ವಾಮಿ ಇರೋದ್ರಿಂದ ಓಂ ಅಂತ ಬರೆದು ಮಧ್ಯದಲ್ಲಿ ಅಷ್ಟದಳದ ನಕ್ಷತ್ರ, ಈ ಕಡೆ ದೇವಿ ಲಕ್ಷ್ಮಿ ಇರೋದ್ರಿಂದ ಶ್ರೀಂಕಾರ, ಹಾಗೆ ಅವಳ ಪಾದನ ಬಿಡಿಸಿದ್ದೀನಿ. ನಾನು ಪ್ರತಿನಿತ್ಯ ಆಲ್ಮೋಸ್ಟ್ ಇಷ್ಟೇ ಹಾಕ್ತೀನಿ. ಮಂಗಳಾರತಿಗೆ ಕರ್ಪೂರ ಮತ್ತು ತುಪ್ಪದ ದೀಪನ ಸಹಸ್ರನಾಮ ಆಗಿದ್ಮೇಲೆ ನೈವೇದ್ಯ ಆಗಿದ್ಮೇಲೆ ಮಾಡೋಣ ಅಂತ ಹೇಳಿ, ನಮ್ಮದ್ರಲ್ಲಿ ನೈವೇದ್ಯಕ್ಕೂ ಮುಂಚೆ ತುಪ್ಪದ ಬತ್ತಿ ಬೆಳಗಿ ಆಮೇಲೆ ನೈವೇದ್ಯ ಮಾಡಿ ಆಮೇಲೆ ಕರ್ಪೂರ ಬೆಳಗ್ತಾರೆ. ಅವ್ರವ್ರ ಮನೆ ಪದ್ಧತಿ ಪ್ರಕಾರ ಮಾಡ್ತಾರೆ. ಸೊ ಇವಾಗ ಸಜ್ಜಿಗೆ ಮಾಡೋಣ ಸ್ವಲ್ಪ ಅಂತ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡಿದ್ದೆ, ಬಟ್ ಇನ್ನೂ ತಿಂದಿರಲಿಲ್ಲ. ಪಾರಾಯಣ ಎಲ್ಲ ಮುಗಿಸೇ ತಿನ್ನೋಣ ಅಂತ ಹೇಳಿ ಮಗನಿಗೆ ಏನು ಮಾಡಿದ್ರು ನಾನು ಎತ್ಕೊಂಡೇ ಮಾಡಬೇಕು. ಸೊ ಮಣೆ ಇಟ್ಬಿಟ್ಟು ಮಣೆ ಮೇಲೆ ಕೂತು ಆರಾಧನೆ ಮಾಡುವಂಥ ಸ್ತೋತ್ರ ಲಲಿತಾ ಸಹಸ್ರನಾಮ ಸ್ತೋತ್ರ. ಇದನ್ನು ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮನೆಯಲ್ಲಿ ಪಾರಾಯಣ ಮಾಡೋದು ತುಂಬ ಒಳ್ಳೆಯದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ಹೊತ್ತು, ಇಲ್ಲಾಂದರೆ ರಾಹುಗಾಲದಲ್ಲಿ ಕೂಡ ಹೇಳ್ಬೋದು. ಏನಂದರೆ ಈ ಒಂದು ವೈಬ್ರೇಷನ್ ಮನೇಲಿ ತುಂಬ ಒಳ್ಳೆಯದು. ಏನಾದರೂ ಒಂದು ಸಣ್ಣ ಪುಟ್ಟ ವಾಸ್ತು ದೋಷ ಇದ್ದರೂ ಕೂಡ ಅದು ನಿವಾರಣೆ ಆಗಿಬಿಡುತ್ತೆ. ಮತ್ತು ಏನಾದರೂ ಬ್ಯಾಡ್ ನೆಗೆಟಿವಿಟಿ ಅನ್ನೋದಿದ್ರೂ ಕೂಡ ಅದು ನಿವಾರಣೆ ಆಗಿಬಿಡುತ್ತೆ. ಏನು ಒಳಗಡೆ ಬರೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ಮತ್ತು ಇನ್ನು ನಾವು ಈ ರೀತಿ ಒಬ್ಬೊಬ್ಬರೇ ಪಾರಾಯಣ ಮಾಡೋದಕ್ಕಿಂತ ಸಾಮೂಹಿಕವಾಗಿ ಪಾರಾಯಣ ಮಾಡೋದು, ಅದರ ವೈಬ್ರೇಷನ್ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಹಂಗಾಗಿ ಈಗ ಇದು ನಮ್ಮ ಮೊದಲನೇ ಪ್ರಯತ್ನ. ಇಲ್ಲಿ ಬಂದಮೇಲೆ ಹೊಸ ಫ್ರೆಂಡ್ಸ್ ಇಬ್ಬರು ಕೂಡ ಅವರು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ರು, ನನಗೂ ಕೂಡ ತಕ್ಕ ಮಟ್ಟಿಗೆ ಬರುತ್ತೆ. ಹಂಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದು ಇನ್ನು ಮುಂದೆ ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಯಾರ್ಯಾರು ಜಾಯ್ನ್ ಆಗ್ತಾರೆ ಅಂತಲೂ ಗೊತ್ತಿಲ್ಲ. ಜಾಯ್ನ್ ಆದ್ರಂತೂ ತುಂಬ ಖುಷಿ. ಇವತ್ತು ಇಬ್ಬರು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಟ್ ಇದು ತುಂಬ ಒಳ್ಳೆಯದು. ಮನೇಲಿ ಪ್ರತಿಯೊಬ್ಬರು ಕೂಡ ಪಾರಾಯಣ ಮಾಡಬೇಕು. ಕೆಲವ್ರು ಏನಂದರೆ ಎದುರ್ಕೊಳ್ತಾರೆ, ನಮಗೆ ಉಚ್ಚಾರಣೆ ಮಾಡುವಾಗ ತಪ್ಪಾದರೆ ದೋಷ ಬರುತ್ತೆ ಅಂತ. ಆದರೆ ದೇವಿಗೆಲ್ಲ ಕೂಡ ಗೊತ್ತಿರುತ್ತೆ. ಈಗ ನಾವಿನ್ನೂ ಕಲಿತಾ ಇರೋದ್ರಿಂದ ಸಣ್ಣ ಪುಟ್ಟ ತಪ್ಪಾಗೋದು ಸಹಜ ಅಲ್ವಾ. ಹಾಗಾಗಿ ಅದಕ್ಕೆ ಎದುರ್ಕೊಳ್ಳೇಬಾರ್ದು. ನಾವು ಅಂದರೆ ಅದನ್ನು ಓದ್ತಾ ಆ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಆ ಅಕ್ಷರಗಳ ಉಚ್ಚಾರಣೆ ಪ್ರತಿಯೊಂದನ್ನು ಕೂಡ ನಾವು ಸರಿ ಮಾಡ್ಕೋಬೋದು. ಬಿಡುವಿನ ಸಮಯದಲ್ಲಿ ಈಗ MS ಸುಬ್ಬಲಕ್ಷ್ಮಿ ಅವರು ಹೇಳಿರೋದಾಗಿರ್ಬೋದು, ಬೇರೆ ಬೇರೆ ವಿಡಿಯೋಸ್ ನಮಗೆ ಸಿಗುತ್ತೆ. ಅದನ್ನು ಕೇಳ್ತಾ ನಾವೆಲ್ಲಲ್ಲಿ ತಪ್ಪು ಮಾಡ್ತೀವಿ ಅನ್ನೋದನ್ನು ಕರೆಕ್ಷನ್ ಮಾಡ್ಕೋಬೋದು. ಹಾಗಾಗಿ ನಾವು ಹೇಳೋವಾಗಲೇ ತಪ್ಪಾಗುತ್ತೆ ಅಂತ ಹೆದರ್ಕೋಬೇಡಿ. ತಕ್ಕ ಮಟ್ಟಕ್ಕೆ ಕಲ್ತಿದ್ರು ಪರವಾಗಿಲ್ಲ, ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಆ ದೇವಿ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ. ನನಗಂತೂ ಇವತ್ತು ತುಂಬಾ ಖುಷಿ. ಇನ್ನೇನು ಹೇಳಿ. ಹೌದು, ತುಂಬ ಖುಷಿ ಇದೆ. ಜೊತೆಗೆ ಅಕ್ಕ ಹೇಳಿದಾಗೆ ಅದ್ರ ಜೊತೆ ನಂದು ಒಂದೆರಡು ಸಾಲು ನಾನು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀನಿ, ನನ್ನ ಗುರುಗಳು ಎಷ್ಟು ಮಟ್ಟಿಗೆ ಹೇಳಿದ್ದಾರೆ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಲಲಿತಾ ಸಹಸ್ರನಾಮ ಅಂದರೆ ಏನು? ಲಲಿತಾ ಅಂದರೆ ದೇವಿ ಪಾರ್ವತಿ, ಈ ಜಗನ್ಮಾತೆ, ಜಗದ ಆದಿಶಕ್ತಿ, ಪರಾಶಕ್ತಿ ಅಂತ ಕರೀತಾರೆ. ಈ ಸಹಸ್ರನಾಮದಲ್ಲಿ ಅವಳ ಹಲವಾರು ನಾಮ ಜಪಗಳನ್ನ ಹೇಳಿ ಷೋಡೋಪಚಾರದಿಂದ ಪೂಜೆ ಮಾಡಿದಾಗೇನೆ ಷೋಡೋಪಚಾರದಿಂದ ನಾವು ಅವಳನ್ನ ಹೊಗಳ್ತೀವಿ. ಅವಳನ್ನ ಸಹಸ್ರ ನಾಮಗಳನ್ನ, ಅಂದರೆ ಸಹಸ್ರ ನಾಮಗಳಿದ್ದಾವೆ ಅವಳಿಗೆ.
ಈ ಲಲಿತಾ ಸಹಸ್ರನಾಮ ಮೂಲಕ ಅವಳನ್ನ ಜಪ ಮಾಡ್ತೀವಿ, ನಾವು ಪೂಜಿಸ್ತೀವಿ. ನಾವು ಏನೇ ಕಷ್ಟ ಬಂದರೂ ಅಮ್ಮ ಬಿದ್ದ ತಕ್ಷಣ ಅಮ್ಮ ಅಂತೀವಿ. ಹಾಗೆ ನಮ್ಮ ಪಾಲಿನ ಅಮ್ಮ ಕೂಡ ದೈವೇ ಕೂಡ ಅವಳೇ ಆಗಿರ್ತಾಳೆ. ಹಾಗಾಗಿ ಹೆಣ್ಮಕ್ಳಿಗೆಲ್ಲ ಇರುತ್ತಲ್ಲ ಅಮ್ಮ ಅಮ್ಮ ಅನ್ನೋದು, ಇದ್ದಿದ್ದು ಮದುವೆ ಆಗಿ ಮೇಲಂತೂ ಅಮ್ಮನ್ನ ನಾವು ತುಂಬ ಹೇಗೆ ಮಿಸ್ ಮಾಡ್ಕೊಳ್ತೀವಿ, ಜೊತೆಗೆ ನೆನೆಸ್ಕೊಳ್ತೀವೋ ಈ ತಾಯಿನೂ ಕೂಡ ಹಾಗೆ. ನಿಮಗೆ ಈ ಲಲಿತಾ ಸಹಸ್ರನಾಮ ಪೂರ್ತಿಯಾಗಿ ಹೇಳೋಕ್ಕಾಗಲಿಲ್ಲ, ಸಮಯದ ಅಭಾವ ಇದೆ, ದಿನ ಹೇಳಿದ್ರು ಒಳ್ಳೆಯದು. ಅಕಸ್ಮಾತ್ ನಿಮಗೆ ದಿನ ಹೇಳೋಕ್ಕಾಗಲಿಲ್ಲ ಅಂದರೆ ಮೊಬೈಲಲ್ಲಿ ಪ್ಲೇ ಮಾಡಿ, ಟಿ ವಿಯಲ್ಲಿ ಪ್ಲೇ ಮಾಡಿಬಿಟ್ರು ಅದ್ರ ಸೌಂಡ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಅದ್ರ ವೈಬ್ರೇಷನ್ಸ್ ಅಂತೂ ಇರುತ್ತೆ. ನೀವೇ ಒಂದು 10 ದಿನ ಮಾಡಿ ನೋಡಿ, ನಿಮಗೆ ನಿಮ್ಮ ಮನೆಯಲ್ಲಿ ಆ ಪಾಸಿಟಿವ್ನೆಸ್ದು ಡಿಫ್ರೆನ್ಸ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಿಮಗೆ ಪೂರ್ತಿ ಸಹಸ್ರನಾಮ ಹೇಳಕ್ಕೆ ಆಗಲಿಲ್ಲ ಅಂದ್ರೂ ಶ್ರೀಮಾತಾ ಅಂತ 1 ಸಲ ಹೇಳಿದ್ರು ನಿಮಗೆ ಲಲಿತಾ ಸಹಸ್ರನಾಮ ಹೇಳಿದಷ್ಟು ಪುಣ್ಯನೂ ಕೂಡ ಲಭಿಸುತ್ತೆ. ಸೊ ಇದನ್ನು ನಾವು ಇವತ್ತಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಇಬ್ಬರು ಹೇಳೋಣ ಅಂತ. ನಮ್ಮ ಜೊತೆ ಸೇರಿದ್ರೆ ನಮ್ಗೆ ಇನ್ನೂ ಖುಷಿ. ಇದನ್ನು ಹಾಗೆ ಬೆಳೆಸ್ಕೊತ ಹೋಗಬೇಕು ಅನ್ನೋದು ನಮ್ಮಿಬ್ಬರು ಧ್ಯೇಯ ಆಗಿದೆ. ಸೊ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಅಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ವಶೀನ್ಯಾದಿ ವಾಗ್ದೇವತಾ ಋಷಿಃ ಅನುಷ್ಠುಪ್ ಛಂದಃ. ಶ್ರೀ ಲಲಿತಾ ಪರಮೇಶ್ವರಿ ದೇವತಾ. ಧ್ಯಾನಂ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರಾಂ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಭೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥಲಚರಣಾಂ ಧ್ಯಾಯೇತ್ ಪರಮಾಂಬಿಕಾಂ. ಓಂ ಐಂ ಹ್ರೀಂ ಶ್ರೀಂ ಶ್ರೀಂ ಓಂ ಶ್ರೀ ಮಾತಾ ಶ್ರೀ ಮಹಾರಾಂಬಕ ಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಷ್ಟಮಿ ಚಂದ್ರ ವಿಭ್ರಾಜ ಲಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ ಮೀನಾಭಲೋಚನ ನವಚಂಪಕ ಪುಷ್ಪಾಭ ನಾಸಾ ದಂಡ ವಿರಾಜಿತ ತಾರಾ ಕಾಂತಿ ತಿರಸ್ಕಾರಿ ನಾಸಾಭರಣಪಾಸುರ ಶಿವಶಕ್ತಿ ರೂಪಿಣಿ ಲಲಿತಾಂಬಿಕಾ ಏವಂ ಶ್ರೀ ಲಲಿತಾ ದೇವ್ಯಾಂ ನಾಮ್ನಾಂ ಸಹಸ್ರಕಂಜುಃ. ಶ್ರೀ ಬ್ರಹ್ಮಾಂಡ ಪುರಾಣೆ ಉತ್ತರಕಾಂಡೆ ಶ್ರೀ ಹಯಗ್ರೀವ ಸಂವಾದೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಸಂಪೂರ್ಣಂ. ಈ ರೀತಿ ನಮ್ಮ ಪಾರಾಯಣ ಮುಗೀತು. ನಂತರದಲ್ಲಿ ನಾನು ದೇವರಿಗೆ ನೈವೇದ್ಯ ಮಾಡಿ ಹಾಗೆ ಕರ್ಪೂರ ಹಾಗೂ ತುಪ್ಪದ ಬತ್ತಿನ ಬೆಳಗಿದೆ. ಸೊ ಈ ಮಾಡಿ ಮೇಲಂತೂ ಏನೋ ಒಂಥರ ತುಂಬ ಖುಷಿ ಆಯಿತು. ನೀವು ನೋಡ್ಬೋದು ಎಲ್ಲರಿಗೂ ಮಂಗಳಾರತಿ ಕೊಟ್ಟಿದ್ದು. ಹಾಗೆ ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಕ್ಕ ಹೇಳಿ ಮೇಲೆ, ಗೆಳತಿ ದಿನಚರಿ ಅಥವಾ ಗೆಳತಿ ಅವ್ರ ಕಡೆಯಿಂದ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಖಂಡಿತ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ ಅಂತ ಭರವಸೆ ನೀಡ್ತೀನಿ. ಸ್ವಲ್ಪ ಮಗು ಚಿಕ್ಕದ್ರಿಂದ ಕೆಲವೊಂದು ಸಲ ಆಗೋದಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಇದು ಕೂಡ ಅಷ್ಟೇ, ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ನೋಡಿ. ಇಲ್ಲಿ ನಾನು ತಾಂಬೂಲಕ್ಕೆ ಅಂತ ಹಣ್ಣು ಮತ್ತು ಎಲೆ, ಅಡಿಕೆ, ಅರಿಶಿನ ಕುಂಕುಮ, ಇದು ಒಂದು ಬಾಕ್ಸ್ ರಿಟರ್ನ್ ಗಿಫ್ಟ್ ಹಾಕ್ಕೊಡೋಣ. ಯಾಕೆಂದ್ರೆ ಬಂದು ಮುತ್ತೈದೆ ದೇವಿ ಸ್ವರೂಪಳಾಗಿರ್ತಾಳೆ. ನಾವು ಅದಕ್ಕೆ ಅಲ್ವಾ 9 ಜನ ಮುತ್ತೈದೆಯರನ್ನ ಯಾವಾಗಲೂ ಪೂಜೆಗೆ ಕರೆಯೋದು. ಸೊ ಅದರಲ್ಲಿ ದೇವಿಯೇ ಬಂದಿರ್ತಾಳೆ ಅನ್ನೋದು ನಂಬಿಕೆ. ಹಾಗಾಗಿ ಅದು ಬಾಕ್ಸು ಹಾಗೆ ಬಳೆ, ಅರಿಶಿನ ಕುಂಕುಮ ಕೊಟ್ಟಿದ್ದೆ. ಸೊ ಇದಿಷ್ಟು ನನ್ನ ಪಾರಾಯಣದ ಕತೆ ಆಗಿತ್ತು. ಹೇಗಿತ್ತು ನಮ್ಮ ಪಾರಾಯಣ, ಹೇಗೆ ನಡೀತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.
ಹಾಗೆ ಸೋಫಾ ಬಗ್ಗೆ ಕೇಳಿದರು ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ. ಇದು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ಆಫ್ಲೈನಲ್ಲಿ ಅಂದರೆ ಶೋರೂಮಲ್ಲಿ ಬುಕ್ ಮಾಡಿ ಬಂದಿದ್ದು. ಇದು ಕೇರಳ ಟೀಕ್ವುಡ್ಡು, ಎ ಗ್ರೇಡು, ಲೈಫ್ ಟೈಮ್ ಸರ್ವಿಸ್ ಕೊಟ್ಟಿರ್ತಾರೆ. ಕ್ಯಾಪಿಟಲ್ ಗ್ರ್ಯಾಂಡ್ ಫರ್ನಿಚರ್ ವರ್ಲ್ಡಿಂದ ತೊಗೊಂಬಂದಿದ್ದು. ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಇದ್ರದ್ದು ಪೂರ್ತಿಯಾದಂಥ ಡೀಟೇಲ್ಸ್ ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿರೋವಂಥ ಎಲ್ಲರಿಗೂ ಕೂಡ ನಾನು ಮತ್ತೊಂದು ಸಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಸೊ ಮುತ್ತೈದೆ ದೇವಿ ಸ್ವರೂಪ ಅಂತ ಹೇಳಿ ನಾನು ಹೇಗಿದ್ದರೂ ಅಕ್ಕ ಆಗ್ತಾರೆ ಅಂತ ನಮಸ್ಕಾರ ಮಾಡಿಕೊಂಡೆ. ಸೊ ಇದಾಗಿತ್ತು ನಮ್ಮ ಪಾರಾಯಣದ ವಿಡಿಯೋ. ಇದು ಇವತ್ತು. ನಾವು ನಾಳೆ ಅಂದರೆ ನೆಕ್ಸ್ಟ್ ಡೇ ಶುಕ್ರವಾರ ಅಕ್ಕನ ಮನೇಲಿತ್ತು. ಆ ವಿಡಿಯೋನು ಆದಷ್ಟು ಬೇಗ ನಿಮ್ಮ ಹತ್ರ ನಾನು ಹಂಚ್ಕೊಳ್ತೀನಿ. ಸೊ ಅಕ್ಕ ಹೇಳ್ತಾಯಿದ್ರು ಇದನ್ನು ಹೀಗೆ ಶ್ರಾವಣ ಮಾಸದಲ್ಲಿ ಕಂಟಿನ್ಯೂ ಮಾಡೋಣ ಅಂತ. ಸರಿ ಅಕ್ಕ ಅಂತ ಮಾತಾಡ್ಕೊಂಡ್ವಿ. ಎಲ್ಲರಿಗೂ ಧನ್ಯವಾದಗಳು.